ನಮಸ್ಕಾರ ಗುರು. ಎಕ್ಸ್ಟ್ರಾ ಇನ್ನಿಂಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಅಬ್ಬಬ್ಬಬ್ಬಬ್ಬಾ, ನಾನಿದು ತಮ್ಮನೇನಲ್ಲೇ ಹಾಕಿದ್ದೀನಿ. ಆಕಾಶ್ ದೀಪ್ ಎಲ್ಲ ಅದು ಆಕಾಶ ದೀಪ ನಮಗೆ ಅಂತ. ಏನು ಗುರು, ಯಾವ ಲೆವೆಲಿಗೆ ಬೌಲಿಂಗ್ ಆಕಾಶ್ ದೀಪ್ ಅವ್ರ ಕಡೆಯಿಂದ ಸೂಪರ್ ಅಂದರೆ ಸುಪ್ರೀಂ ಬೌಲಿಂಗ್ ಗುರು. ಸೀರಿಯಸ್ಲಿ ನಾನು ಫಸ್ಟ್ ಓವರ್ ಅವ್ರು ಬಂದರು. ನಾನು ಆ್ಯಕ್ಚುಲಿ ಫಸ್ಟ್ ಸೆಷನಲ್ಲಿ ಏನೇನೈತಿ ಎಲ್ಲ ಕ್ಲಿಯರಾಗಿ ಹೇಳ್ತೀನಿ. ಬಟ್ ಆಕಾಶ್ ದೀಪ್ ಅವ್ರ ಬಗ್ಗೆ ಫಸ್ಟ್ ಹೇಳ್ಬೇಕಲ್ಲ, ಯಾಕಂದರೆ ಗೊತ್ತಲ್ಲ ಏನು ಬೌಲಿಂಗ್ ಗುರು. ಅಣ್ಣಂದು ಬಂದರು ಫಸ್ಟ್ ಓವರ್ ಹಾಕಿದ್ರು. ಏನು ಗುರು, ಲೈನಲ್ಲಂತೂ ಆ ಕಡೆ ಈ ಕಡೆ ಮಾಡ್ತವ್ರೆ ಅನ್ನೋಷ್ಟರಲ್ಲಿ ಗುರು ದನ ಅಂತ 2 ವಿಕೆಟ್ ತೊಗೊಂಡ್ರು ಗುರು. ಅವರು ಆಬ್ವಿಯಸ್ಲಿ ಹ್ಯಾಟ್ರಿಕಲ್ಲಿದ್ದರು. ಏನೋ ಸ್ವಲ್ಪ ಮಿಸ್ ಆಗಿ ಹ್ಯಾಟ್ರಿಕ್ಕು ಬರಲಿಲ್ಲ, ಇಲ್ಲ ಅಂದಿದ್ರೆ ಹ್ಯಾಟ್ರಿಕ್ಕು ತೊಗೊಂಡು ಬಂದಿರೋದು. ಸೂಪರ್ ಅಂದರೆ ಸೂಪರ್. ಸೊ ಫಸ್ಟ್ ಸೆಷನಲ್ಲಿ ಏನೇನಾಯಿತು ಏನಿಲ್ಲ ಅಂತ ನೋಡ್ಕೊಂಡು ಬರೋದಾದರೆ, ಫಸ್ಟ್ ಆಫ್ ಆಲ್ 339 ರನ್ 6 ವಿಕೆಟ್ ಹೋಗಿತ್ತಾ. ಇವತ್ತು ಎಷ್ಟು ಕಲೆ ಹಾಕಿದ್ರು? 37 ರನ್ ಕಲೆ ಹಾಕಿದ್ರು, 4 ವಿಕೆಟ್ ಹೋಯ್ತು. ಆಬ್ವಿಯಸ್ಲಿ ನಾವು ಅಂದ್ಕೊಂಡಿದ್ವಿ ನ್ಯೂ ಬಾಲ್ ಬೇರೆ ಇತ್ತು, ಸೊ 1 ರನ್ಸ್ ಬರುತ್ತೆ, ಇಲ್ಲಾಂದರೆ ವಿಕೆಟ್ ಹೋಗುತ್ತೆ ಅಂತ. ರನ್ಸು ಬಂತು, ಸ್ವಲ್ಪ ವಿಕೆಟು ಹೋಯ್ತು ಈ ಕಡೆ. ಸೊ 376 ರನ್ಗೆ ಆಲ್ಔಟ್ ಆಗಿಬಿಟ್ವಿ. ಜಡೇಜಾ ಅಣ್ಣ ನಿನ್ನೆ ಎಷ್ಟು ಹೊಡೆದ್ರು ಅಷ್ಟಕ್ಕೆ ಔಟ್ ಆದ್ರು. ಇವತ್ತು ಸ್ವಲ್ಪ ಜಾಸ್ತಿ ರನ್ಸ್ ಏನು ಆ್ಯಡ್ ಮಾಡೋಕ್ಕಾಗಲಿಲ್ಲ. ಒಂದು ಒಳ್ಳೆ ಪೀಚ್ ಆಫ್ ಡೆಲಿವರಿ ಅಂತಲೇ ಹೇಳ್ಬೋದು. ಟಸ್ಕಿನ್ ಚೆನ್ನಾಗೇ ಬೌಲಿಂಗ್ ಮಾಡಿದ್ರು ಇವತ್ತು ಅಣ್ಣ. ಸೊ ಅವ್ರು 3 ವಿಕೆಟ್ ತೊಗೊಂಡ್ರು. ಆ್ಯಂಡ್ ಹಸನ್ ಮೊಹಮ್ಮದ್ ಗುರು 5 ವಿಕೆಟ್ 5 4. ಆ್ಯಂಡ್ ಈ ಕಡೆ ರವಿಚಂದ್ರನ್ ಅಶ್ವಿನ್ ಅವರು ಔಟ್ ಆಗ್ತಾರೆ. ಆ್ಯಂಡ್ ಆಕಾಶ್ ದೀಪ್ ಹೆಂಗರು ಎಂಟರ್ಟೈನಿಂಗ್ ನಾಕ್ ಅಂತಲೇ ಹೇಳ್ಬೋದು. 4 4 ಹೊಡಿತಾರೆ. ಸೊ ಒಂದು ಸಕ್ಕದಾಗಿ ಬ್ಯಾಟಿಂಗ್ ಮಾಡಿದ್ರು ಅಂತಲೇ ಹೇಳ್ಬೋದು. ಒಂದು ಹೊಡಿತಾರೆ ನೆಕ್ಸ್ಟ್ ಲೆವೆಲ್ ಗುರು. ಅದು ಸ್ಟ್ರೇಟ್ ಡ್ರೈವ್ ಅನ್ಬೇಕು, ಏನು ಅನ್ಬೇಕು ಗೊತ್ತಾಗಲ್ಲ, ಆ ಲೆವೆಲ್ಗೆ ಫುಲ್ ಪೋಸ್ ಕೊಟ್ಟು ಹೊಡಿತಾರೆ. ಸೂಪರ್ ಅಂದರೆ ಸೂಪರ್ ಬ್ಯಾಟಿಂಗು. ಆ್ಯಂಡ್ ಆಬ್ವಿಯಸ್ಲಿ ಅಶ್ವಿನ್ ಅಣ್ಣ ಅಂತೂ ಕ್ರೇಜಿ ಬ್ಯಾಟಿಂಗ್ ಮಾಡಿದ್ದಾರೆ. ಸೊ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಆ್ಯಂಡ್ ಈ ಕಡೆ ಸಿರಾಜ್ ಅಣ್ಣನೂ ಬಂದರು. ನಮ್ಮ ಸರ್ ಸಿರಾಜ್ ವಿವಿಯನ್ ರಿಚರ್ಡ್ಸ್ ಅವ್ರ ಕಡೆಯಿಂದ ಜಾಸ್ತಿ ರನ್ಸ್ ಬರುತ್ತೆ ಅನ್ನೋಷ್ಟರಲ್ಲಿ ನಮ್ಮ ಬುಮ್ರಾ ಕಾಕ ಔಟ್ ಆಗಿಬಿಟ್ರು. ಇಲ್ಲಾಂದಿದ್ರೆ ಸರ್ ಸಿರಾಜ್ ವಿವಿಯನ್ ರಿಚರ್ಡ್ಸ್ ಅವ್ರ ಬ್ಯಾಟಿಂಗ್ ನೋಡಬೇಕಾಗಿತ್ತು, ನೋಡೋಕ್ಕಾಗಲಿಲ್ಲ. ಆ್ಯಂಡ್ ಗುರು, ನಾವು ನಿನ್ನೆ ಲೈವಲ್ಲಿ ಡಿಸ್ಕಸ್ ಮಾಡ್ತಾ ಇದ್ವಿ, ನಮ್ಮ ಬೌಲಿಂಗ್ ಸಖತ್ತಾಗಿದೆ ಗುರು. ಅಷ್ಟೊಂದು ಈಸಿ ಇಲ್ಲ ಇಲ್ಲಿ ಬ್ಯಾಟಿಂಗ್ ಅಂದರೆ ಬ್ಯಾಟಿಂಗ್ ಮಾಡೋದು. ಯಾಕಂದರೆ ಆಬ್ವಿಯಸ್ಲಿ ಪಿಚ್ಚಲ್ಲಿ ಏನೂ ಇಲ್ಲ ಅಂದ್ರೇ ಬುಮ್ರಾ ಸಕ್ಕದ ಬೌಲಿಂಗ್ ಮಾಡ್ತಾರೆ ಆಯಿತಾ. ಇನ್ನು ಪಿಚ್ಚಲ್ಲಿ ಸ್ವಲ್ಪ ಸಹಾಯ ಇದೆ, ಹೆಲ್ಪ್ ಆಗ್ತಿದೆ ಪಿಚ್ಚಿಂದ ಅಂತಂದರೆ ಸಿರಾಜ್ ಇದ್ದಾರೆ, ಬುಮ್ರಾ ಇದ್ದಾರೆ, ಆಕಾಶ್ ದೀಪ್ ಬೇರೆ ಇದ್ದಾರೆ. ಸೊ 3 ಜನ ಕ್ರೇಜಿ ಬೌಲಿಂಗ್ ಮಾಡ್ತಾರೆ. ಅಷ್ಟೊಂದು ಈಸಿ ಇರಲ್ಲ ಬಾಂಗ್ಲಾದೇಶ್ ಬ್ಯಾಟಿಂಗ್ಗೆ ಅಂತ ನಾವು ನಿನ್ನೆ ಲೈವಲ್ಲಿ ಮಾತಾಡ್ತಾ ಇದ್ವಿ ಗುರು. ಹಾಗೆ ಆಯಿತು. ಫಸ್ಟ್ ಬಂದರು, ಯಪ್ಪ ಬುಮ್ರಾಣ ಏನು ಬ್ರೆತ್ ಟೇಕಿಂಗ್ ಬೌಲಿಂಗ್ ಗುರು. ಆ್ಯಂಡ್ ಸಿರಾಜ್ ಕಾಕ ಸೀರಿಯಸ್ಲಿ, ಆ್ಯಂಡ್ ಆಕಾಶ್ ದೀಪ್ 3 ಜನನು ನೆಕ್ಸ್ಟ್ ಲೆವೆಲ್ ಉಸಿರಾಡೋಕ್ಕೆ ಬೀಳಿಲ್ಲ ಗುರು ಬಾಂಗ್ಲಾದೇಶ್ ಅವ್ರಿಗೆ. ಫಸ್ಟು ಬುಮ್ರಾ ಕಾಕ ಏನು ಬೌಲಿಂಗ್ ಗುರೋದು. ಸೀರಿಯಸ್ಲಿ ಹೆಂಗೆ ಆಡ್ಬೇಕಪ್ಪ ಇವರು. ಹೊರಗಡೆ ಹಾಕ್ತಾರೆ, ಒಳಗಡೆ ಬರುತ್ತೆ, ಇನ್ ಸ್ವಿಂಗ್ ಔಟ್ ಸ್ವಿಂಗ್ ಮಾಡ್ಕೊಂಡು ಸಡನ್ನಾಗಿ ಒಂದು ಸ್ಟ್ರೇಟ್ ಹಾಕ್ಬಿಡ್ತಾರೆ. ಗೊತ್ತಾಗಲ್ಲ ಪಾಪ ಅವ್ನು ಬಿಟ್ಟ ಅಣ್ಣ. ಏನು ಗುರು ಬೌಲಿಂಗ್, ಸೂಪರ್ ಅಂದರೆ ಸುಪ್ರೀಂ ಬೌಲಿಂಗ್ ಅಂತಲೇ ಹೇಳ್ಬೋದು. ಶಾದ್ಮನ್ ಸೀರಿಯಸ್ಲಿ ಅಂದರೆ ಸ್ವಲ್ಪ ಕ್ರೇಜಿ ಬ್ಯಾಟ್ಸ್ಮನ್ ಅಂತಲೇ ಹೇಳ್ಬೋದು. ಬಾಂಗ್ಲಾದೇಶ್ ಕಡೆ ಚೆನ್ನಾಗಿ ಆಡ್ತಿದ್ದ ಅಣ್ಣ. ಬಟ್ ಇವಾಗ ನೋಡಿದ್ರೆ ಬುಮ್ರಾ ಬೌಲಿಂಗ್ಗೆ ಟೈಂಕ್ ಅಂತ ಔಟ್ ಆಗಿಬಿಟ್ರು. ಅದಾದಮೇಲೆ ನೆಕ್ಸ್ಟು ಮಾಮಿನುಲ್ಲು ಮತ್ತು ಜಾಕೀರ್ ಅಂತೂ ಕೇಳಕ್ಕೆ ಹೋಗ್ಬೇಡಿ. ಪಾಕಿಸ್ತಾನ ವಿರುದ್ಧ ಅಣ್ಣ ಹೊಡಿಬಡಿ. ಇಲ್ಲಿ ನೋಡಿ ಹೊಡಿಬಡಿ ಎಲ್ಲಿಂದ ಗುರು, ಬ್ಯಾಟಿಗೆ ಟಚ್ ಆಗ್ತಿಲ್ಲ ಬಾಲ್, ಆ ಲೆವೆಲ್ಗೆ ಬೌಲಿಂಗ್ ಮಾಡಿದ್ರು ನಮ್ಮ ಆಕಾಶ್ ದೀಪ್ ಅಣ್ಣ. ಪಾಕ್ ಅಂತ ಬೌಲ್ ಮಾಡಿಬಿಟ್ರು ಗುರು. ಯಾವಾಗ ಸಿರಾಜ್ ಅಣ್ಣ ಬೌಲಿಂಗ್ ಮಾಡ್ತಾ ಇದ್ರಲ್ಲ, ಒಂದು DRS ಮಿಸ್ ಆಯಿತು ನಮ್ಮ ಕಡೆಯಿಂದ. ಆ DRS ಏನಾದ್ರು ತೊಗೊಂಡಿದ್ದಿದ್ರೆ ಆವಾಗಲೇ 2 ವಿಕೆಟ್ ಹೋಗಿರೋದು. ಸೊ ಅಂದರೆ ಇವಾಗ 4 ವಿಕೆಟ್ ಏನಾದರೂ ಆಗಿರ್ಬೋದು. ಆ ಥರ ಅಲ್ಲ, ಹೋದ್ರೆ ಅಂತ ಜಾಸ್ತಿನೇ ಮಾತಾಡ್ಬೋದು. ಬಟ್ ಅವಾಗ DRS ತೊಗೋಬೇಕಾಗಿತ್ತು, ತೊಗೊಳ್ಳಿಲ್ಲ. ನಮ್ಮ ರಿಷಬ್ ಅಂತಣ್ಣ ಅಪಾಲಜಿನೂ ಕೇಳಿದ್ರು, ಸಾರಿ ಕಣಪ್ಪ ಅಂತ. ಸೊ ಸಿರಾಜ್ ಅಣ್ಣ ಗೊತ್ತಲ್ಲ, ಮೊದಲೇ ಸ್ಟೀಮಿಂಗ್ ಥರ ಬಂದುಬಿಡ್ತಾರೆ, ಬೆಂಕಿ ಥರ ಬಂದಿರ್ತಾರೆ. ಬಟ್ ಲಂಚ್ ಇದು ಮುಗಿಸ್ಕೊಂಡು ಬರ್ತಾರೆ. ಬಂದ್ಬಿಟ್ಟು ಹೆಂಗೆ ಬಾಲಿಂಗ್ ಮಾಡ್ಬೇಕು ಅಂದರೆ ಗುರು, ನಾನು ಬಾಂಗ್ಲಾದೇಶ್ ಅವ್ರಿಗೆ ಬೇಗ ಆಲ್ಔಟ್ ಮಾಡಬೇಕು. ಬಟ್ ಇವಾಗ ಸ್ವಲ್ಪ ಬಿಸಿಲೆಲ್ಲ ಜಾಸ್ತಿ, ಇವಾಗ ಸ್ವಲ್ಪ ಏನಾಗುತ್ತೆ ಬ್ಯಾಟಿಂಗ್ ಸ್ವಲ್ಪ ಈಸಿ ಆಗುತ್ತೆ ಅಂತ ಹೇಳ್ತವ್ರೆ. ಬಟ್ ಅನ್ಸುತ್ತೆ, ನೋಡೋಣ ಏನಾಗುತ್ತೆ ಅಂತ. ಸೊ ಫಸ್ಟ್ ಸೆಷನ್ ಕೀ ಪಾಯಿಂಟ್ಸ್ ಏನಿಲ್ಲ, ಜಸ್ಟ್ ಬುಮ್ರಾ ಅವ್ರ 1 ವಿಕೆಟು, ಆಕಾಶ್ ದೀಪ್ ಅವ್ರ ವಿಕೆಟು, ಅದಾದಮೇಲೆ ನಮ್ಮ ಆಕಾಶ್ ದೀಪ್ ಅಣ್ಣ ಒಂದು 4 ಹೊಡೆದ್ರಲ್ಲ, ಅದು ಆ ಪೋಸು ಅದು. ಸೊ ಅದೇ ಹೈಲೈಟು. ಆ್ಯಂಡ್ ಈ ಕಡೆ ಮೊಹಮ್ಮದ್ ಆಬ್ವಿಯಸ್ಲಿ ಹಸನ್ ಸ್ವಲ್ಪ 5 4, ಅದೊಂದು ಹೈಲೈಟ್. ಅದು ಬಿಟ್ಟರೆ ಇವಾಗ ಸೆಕೆಂಡ್ ಸೆಷನಲ್ಲಿ ಏನೇನಾಗುತ್ತೆ ಏನೇನಿಲ್ಲ ಅಂತ ನೋಡೋಣ. ಸೆಕೆಂಡ್ ಸೆಷನ್ ಆದಮೇಲೆ ನಾನು ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಬಾಯ್. ಜೈ ಕರ್ನಾಟಕ.